ಹಾರೋಹಳ್ಳಿಯ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೂತನವಾಗಿ ಮೇಲುಕೋಟೆ ಚೆಲುವರಾಯ ಸ್ವಾಮಿ, ಶಿರಡಿ ಸಾಯಿನಾಥ, ಶ್ರೀಕೃಷ್ಣ ಪರಮಾತ್ಮ, ಶ್ರೀ ಲಕ್ಷ್ಮೀ ಸಮೇತ ಭೂವರಹಸ್ವಾಮಿ, ಧನ್ವಂತರಿ ದೇವರುಗಳ ವಿಗ್ರಹಗಳ ಪ್ರತಿಷ್ಠಾಪನಾ ಕಾರ್ಯ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಎಂ ಮಲ್ಲಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇಲ್ಲಿಯವರೆಗೆ ಹಾರೋಹಳ್ಳಿಯ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ 56 ದೇವತೆಗಳ ಮಂಟಪವನ್ನು ನಿರ್ಮಿಸಿದ್ದು, ಇವುಗಳ ಸಾಲಿಗೆ ಮತ್ತೆ 5 ಮಂಟಪಗಳಲ್ಲಿ ನೂತನವಾಗಿ ದೇವತೆಗಳನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದಾನಿಗಳ ಸಹಕಾರದೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಷ್ಠಾಪಿಸಲಾಯಿತು. ಶ್ರೀ ಅರುಣಾಚಲೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಎಲ್ಲ 56 ದೇವತೆಗಳ ಒಟ್ಟಿಗೆ ಶ್ರೀಕೃಷ್ಣ, ಸಾಯಿನಾಥ, ಶ್ರೀ ಲಕ್ಷ್ಮೀ ಸಮೇತ ಭೂವರಹಸ್ವಾಮಿ, ಧನ್ವಂತರಿ ದೇವತೆಗಳು ನೂತನವಾಗಿ ಉದ್ಘಾಟನೆಗೊಂಡ ದೇವರುಗಳಾಗಿವೆ. ಪ್ರಸಿದ್ಧ ಆಗಮಿಕರ ತಂಡವು ಕಳೆದ 3 ದಿನಗಳಿಂದ ದೇವಾಲಯದಲ್ಲಿ ಹೋಮ ಹವನಾದಿಗಳೊಂದಿಗೆ ವಿಗ್ರಹಗಳ ಪ್ರತಿಷ್ಠಾಪನೆ, ಅನ್ನ ಸಂತರ್ಪಣೆಯೊಂದಿಗೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡುವ ಮೂಲಕ ಲೋಕಾರ್ಪಣೆಗೊಂಡವು. ಈ ಸಂದರ್ಭದಲ್ಲಿ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರ ತಂಡ ಉಪಸ್ಥಿತರಿದ್ದು ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ರೂವಾರಿ ಎಂ ಮಲ್ಲಪ್ಪನವರ ನೇತೃತ್ವದಲ್ಲಿ ನಡೆಯುತ್ತಿದ್ದು, ಇಲ್ಲಿಯವರೆಗೆ ಶೇಕಡಾ 75ರಷ್ಟು ಜೀರ್ಣೋದ್ಧಾರ ಕಾರ್ಯ ನಡೆದಿದ್ದು, ಇನ್ನೂ 25ರಷ್ಟು ಬಾಕಿ ಕಾರ್ಯಕ್ರಮ ನಡೆಯಬೇಕಾಗಿದೆ. ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ತನು ಮನ ಧನಗಳನ್ನು ಜೀರ್ಣೋದ್ಧಾರಕ್ಕಾಗಿ ನೀಡುವಂತೆ ಮನವಿ ಮಾಡಿದ್ದಾರೆ. ಹಾರೋಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳನ್ನು ಒಳಗೊಂಡಂತೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಹಾರೋಹಳ್ಳಿಯ ಇತಿಹಾಸ ಪ್ರಸಿದ್ಧವಾದಂಥ ಅರುಣಾಚಲೇಶ್ವರ ದೇವಸ್ಥಾನ. ಈ ದೇವಸ್ಥಾನನ 2028ರ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಮಾಡಿ ಇಲ್ಲಿಯ ತನಕ 56 ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಈಗ ದಿನಾಂಕ 21 ಮತ್ತು 22ನೇ ತಾರೀಕು ನಿನ್ನೆ ಮತ್ತು ಇವತ್ತು ಈ ಶ್ರೀ ಕ್ಷೇತ್ರ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಹೊಸದಾಗಿ ಶ್ರೀಕೃಷ್ಣ ಪರಮಾತ್ಮ, ಶ್ರೀ ಶಿರಡಿ ಸಾಯಿಬಾಬಾ, ಶ್ರೀ ಶ್ರೀ ಭೂವರಹಸ್ವಾಮಿ, ಶ್ರೀ ಮೇಲುಕೋಟೆ ಚೆಲುವರಾಯ ಸ್ವಾಮಿ ಹಾಗೂ ಧನ್ವಂತರಿ ದೇವರುಗಳ ಪ್ರತಿಷ್ಠಾಪನೆಯನ್ನು ಮಾಡಿದ್ದು, ಇಲ್ಲಿಗೆ ಒಟ್ಟು 61 ದೇವರುಗಳು ಈ ಕ್ಷೇತ್ರದಲ್ಲಿ ನಿಲ್ಲಿಸುತ್ತವೆ. ಇವತ್ತು ಮತ್ತು ನಿನ್ನೆ ಒಟ್ಟು 2 ದಿನಗಳ ಕಾಲ ಸತತವಾಗಿ 8-10 ಹವನಗಳು ನಡೆದಿವೆ ಮತ್ತು ದಿನೇಶ್ ಗುರುಜಿಯವರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಸುಸೂತ್ರವಾಗಿ ಅವರದೇ ಟೀಮಿನ ಪುರೋಹಿತರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಅದೇ ರೀತಿ ಬೆಳಿಗ್ಗೆಯಿಂದ ಸಾವಿರಾರು ಜನ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೂ ಧನ್ಯವಾದಗಳು. ಈ ಹಾರೋಹಳ್ಳಿ ರಾಮನಗರ ಜಿಲ್ಲೆಯ ಈ ಹಾರೋಹಳ್ಳಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಆಗಿರುತ್ತೆ. ಈ ಹಾರೋಹಳ್ಳಿ ದೇವಸ್ಥಾನ ಜೀರ್ಣೋದ್ಧಾರ ಕಾಣಬೇಕು ಅನ್ನೋ ಕಾಯಕಲ್ಪ ಕಾಣಬೇಕು ಅನ್ನೋ ಒಂದು ಆಸಕ್ತಿ ಉಳ್ಳಂಥ ಶ್ರೀಯುತ ಮಲ್ಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ 5 ದೇವರುಗಳ ಒಂದು ಪ್ರತಿಷ್ಠಾಪನೆ ನೆರವೇರಿದೆ. ಆನಂದ ಅವರ ದಿನೇಶ್ ಗುರುಜಿಯವರ ಆಶೀರ್ವಚನದೊಂದಿಗೆ ಇವತ್ತು ಬಹಳ ಸುಸೂತ್ರವಾಗಿ ಈ ಕಾರ್ಯಕ್ರಮ ನೆರವೇರಿದೆ. ಇದಕ್ಕೆ ಹಾರೋಹಳ್ಳಿಯ ಜನತೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನತೆ ಮತ್ತು ನಗರ, ಕರ್ನಾಟಕದ ಮತ್ತು ಕರ್ನಾಟಕ ಉದ್ದಗಲಕ್ಕೂ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವರಿಗೆ ಈ ಶ್ರಮವನ್ನು ಸಾಧಿಸಿ ಇವತ್ತು ಇಲ್ಲಿವರೆಗೂ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೈ ಹಾಕಿ ಇವತ್ತು ಮುಕ್ಕಾಲು ಭಾಗ ಇವರು ಗೆಲುವಿನ ಹೊಸ್ತದಲ್ಲಿದ್ದಾರೆ. ಇನ್ನೊಂದು ಸ್ವಲ್ಪ ಜೀರ್ಣೋದ್ಧಾರ ಬಾಕಿ ಇದೆ. ಆ ಜೀರ್ಣೋದ್ಧಾರಕ್ಕೆ ನಾವೆಲ್ಲರೂ ಇನ್ನೂ ಪರಿಪೂರ್ಣವಾಗಿ ಸಹಕಾರ ಕೊಟ್ಟು ಈ ಅರುಣಾಚಲೇಶ್ವರ ದೇವಸ್ಥಾನ ಏನಿದೆ, ಹಾರೋಹಳ್ಳಿಯ ಅರುಣಾಚಲೇಶ್ವರ, ಇದು ಕರ್ನಾಟಕ ಅಲ್ಲದೆ ಜಗತ್ ಪ್ರಸಿದ್ಧವಾಗಲಿ, ಪುರಾತನವಾದ ದೇವಾಲಯಗಳು ಹೀಗೆ ಒಂದೊಂದೇ ಜೀರ್ಣೋದ್ಧಾರದ ಕ್ರಿಯೆಯಲ್ಲಿ ಎಲ್ಲರೂ ನೋಡುವಂತಾಗಲಿ, ಎಲ್ಲ ಭಕ್ತಾದಿಗಳು ಸನಾತನ ಧರ್ಮಕ್ಕೆ ಹತ್ತಿರವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮ ವಹಿಸಿದಂಥ ಮಲ್ಲಪ್ಪನವರು ಮತ್ತು ಅವರ ತಂಡದವರಿಗೆ ನಾವೆಲ್ಲರೂ ಭಕ್ತಾದಿಗಳಾಗಿ ಚಿರುಣಿಯಾಗಿರ್ತೀವಿ. ಥ್ಯಾಂಕ್ ಯು. ನಾವು ಸರ್ ಮಾಡ್ತಾ ಇದ್ದೀವಿ. ಸೊ ಮಲ್ಲಪ್ಪ ಅವ್ರ ನೇತೃತ್ವದಲ್ಲಿ ಮತ್ತು ಮಲ್ಲಪ್ಪ ಅವ್ರ ಎಲ್ಲ ಸ್ನೇಹಿತರುಗಳಿಂದ ನಾವು ಅದನ್ನು
ನಾವು ಅವ್ರಿಗೆ ಸಹಕರಿಸಿ ಮುನ್ನಡೀತಾ ಇದ್ದೀವಿ. ಸೊ ಇನ್ನೂ ಮುನ್ನಡೆಯೋದಕ್ಕೆ ನಮಗೆ ಭಾಳ ಇಷ್ಟ ಇದೆ. ನಾವು ಮಾಡ್ತಿರೋದು ಖಾಲಿ ಅಳಿಯೋ ಸೇವೆ, ಬಟ್ ತುಂಬ ತೃಪ್ತಿ ಅಂತೂ ಸಿಗ್ತಾ ಇದೆ. ಥ್ಯಾಂಕ್ ಯು ಸರ್. ಬೆಳಗ್ಗೆ ಮಾತಾಡೋದು ಇಲ್ಲಿನ ವೈಶಿಷ್ಟ್ಯತೆ ಬಗ್ಗೆ ಏನೇನು ಬೆಳ್ಕೊಂಡು ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡೋದು. ಈಗ ನಮ್ಮ ಮಲ್ಲಪ್ಪ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಅದು ಹೇಳೋಕ್ಕೆ ಮುಂದೆ ನಮಗೆ ಬಾಯಿ ಬರೋಲ್ಲ. ಈ ಕೆಲಸ ಎಲ್ಲರೂ ಮಾಡೋಕ್ಕಾಗಲ್ಲ, ಯಾರು ಕೋಟ್ಯಾಂತರ ರೂಪಾಯಿ ಇರೋರು ಮಾಡೋಕ್ಕಾಗಲ್ಲ. ಇದು ಆ ಅರುಣಾಚಲೇಶ್ವರ ನಮ್ಮ ಮಲ್ಲಪ್ಪ ಅವ್ರಿಗೆ ಅದೇನು ಭಕ್ತಿ ಭಾವ ಕೊಟ್ಟವರು, ಅದೇನು ಜ್ಞಾನ ಕೊಟ್ಟವರು ಗೊತ್ತಿಲ್ಲ. ಎಷ್ಟು ದಾನಿಗಳು ಕೊಡ್ಬೋದು ಸಹಜ, ಕೊಟ್ಟರು ಸಹ ಈ ಕೆಲಸಗಳು ನಿಂತ್ಕೊಂಡು ಮಾಡೋಕ್ಕೆ ಎಲ್ಲರ ಕೈಲೂ ಆಗಲ್ಲ. ನಮ್ಮಪ್ಪ ಅರುಣಾಚಲೇಶ್ವರ ಈ ನಮ್ಮ ಮಲ್ಲಪ್ಪ ಅವ್ರಿಗೆ ಚಿರಂಜೀವಿ ಆಗೋ ಇದು ಕೊಟ್ಬಿಟ್ರು, ಭಾಗ್ಯ ಕೊಟ್ಬಿಟ್ರು. ಇವರು ಒಟ್ಟಲ್ಲಿ ನಮ್ಮ ಹಾರೋಳಿಗೆಲ್ಲ, ನಮ್ಮ ಇಡೀ ರಾಮನಗರ ಜಿಲ್ಲೆಗೆ ಅರುಣಾಚಲೇಶ್ವರ ದೇವಸ್ಥಾನ ಅಂದರೆ ಹಾರೋಳಿ ಅರುಣಾಚಲೇಶ್ವರ ದೇವಸ್ಥಾನ ಎರಡನೇದು ಅಂದರೆ ಮಲ್ಲಪ್ಪ ಅವರು. ಅದೊಂದು ಹೇಳಬಲ್ಲೆ ನಾನು. ದೇವರವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಅವರು 16 ವರ್ಷ ಇದ್ದು ಇನ್ನು ಈ ಕೆಲಸ ಇನ್ನೂ ಅತಿ ಇಡೀ ರಾಜ್ಯ ಗುರುತಿಸುವ ಲೆಕ್ಕಾಚಾರವಾಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ, ಇದು ಒಂದು ಇದಾಗಬೇಕು, ಕ್ಷೇತ್ರ ಆಗಿ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಮಲ್ಲಪ್ಪರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಅವ್ರಿಗೆ ಸಹಕಾರ ಕೊಡ್ತೀವಿ. ಇದೊಂದು ಕ್ಷೇತ್ರ ಆಗಬೇಕು. ಹಾರೋಳಿ ಹೋಬಳಿ ಅಲ್ಲ, ಹಾರೋಳಿ ತಾಲೂಕಲ್ಲ, ಇದೊಂದು ಹಾರೋಳಿ ಅರುಣಾಚಲೇಶ್ವರ ದೇವಸ್ಥಾನ ಒಂದು ಯಾತ್ರಾ ಸ್ಥಳ ಆಗೋ ರೀತಿ ಆಗಬೇಕಂತ ನಾವು. ಇನ್ನೊಂದು ಸರ್, ಇಲ್ಲಿ ಅಂದ್ಕೊಂಡಿದ್ದ ಕೆಲಸಗಳು ನಾವು ಮನಸ್ಫೂರ್ತಿಯಾಗಿ ಕೇಳ್ಕೊಂಡ್ರೆ ಖಂಡಿತ ನೆರವೇರುತ್ತೆ. ಅದಂತೂ ಎರಡು ಮಾತು ಖಂಡಿತ ಒಳ್ಳೆಯದಾಗುತ್ತೆ. ನಾವು ಸುಮಾರು ನಾವು ಅಂದ್ಕೊಂಡು ಕೆಲಸ ಮಾಡ್ತೀವಿ, ನಮ್ಗೆ ಒಳ್ಳೆಯದಾಗಲಿ ಅಥವಾ ಯಾವುದೇ ರೀತಿ ಬೇರೆ ಯಾವುದೇ ಕೆಲಸ ಆಗಬೇಕು ಒಳ್ಳೆಯದಾಗಲಿ ಖಂಡಿತ ಆಗ್ತಾಯಿದೆ. ಮಾಡುವ ನಮಸ್ಕಾರಗಳು. ನಾನು ಇವತ್ತು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಅರುಣಾಚಲೇಶ್ವರ ದೇವಸ್ಥಾನ ಎಲ್ಲಿದೆ ಗೊತ್ತಾ ನಿಮಗೆ? ಹಾರೋಹಳ್ಳಿ ತಾಲೂಕಲ್ಲಿ ಇದೆ. ಇದು ವಿಶೇಷವಾದ ದೇವಸ್ಥಾನ. ಇವತ್ತು ನೋಡಿ ನನಗೆ ತುಂಬ ಖುಷಿ ಆಯಿತು. ಇವತ್ತು ನೋಡಿಲ್ಲ, ನಾನು 2 ತಿಂಗಳಿಂದ ಬರ್ತಾ ಇದ್ದೀನಿ. ಇವತ್ತು ತುಂಬ ವಿಜೃಂಭಣೆಯಿಂದ ಒಂದು ಹಬ್ಬದ ಥರ ಮಾಡಿದ್ದಾರೆ ನಮ್ಮ ಗುರುಗಳು ಮಲ್ಲಪ್ಪಾಜಿ ಅವರು. 5 ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇನ್ನೂ ಒಂದು 7 ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋ ಬಾಕಿ ಇದೆ. ಇವತ್ತು ಎಲ್ಲ ಊರಿಗೆ ಊರು ಹಬ್ಬ ಥರನೇ ವಾತಾವರಣ ಇದೆ. ನನಗೆ ತುಂಬ ಖುಷಿ ಆಗ್ತಿದೆ ಅರುಣಾಚಲೇಶ್ವರ ಟೆಂಪಲ್ಗೆ ಬಂದು. ಇದೇ ಥರ ನಮ್ಮ ಗುರುಗಳು ಯಾವತ್ತೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ಥರ ಮುಂದಕ್ಕೂ ನಡ್ಸ್ಕೊಂಡು ಹೋಗಲಿ ಅಂತ ನಾನು ಆ ದೇವರಲ್ಲಿ ಇವ್ರಿಗೆ ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅರುಣಾಚಲೇಶ್ವರ ಕೃಪೆ ಎಲ್ಲರಿಗೂ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಸರಿ, ನಾನು ಇಲ್ಲಿ ಇವತ್ತು ಅರುಣಾಚಲ ಟೆಂಪಲಿಗೆ ಬಂದಿದ್ದೀನಿ, ಅರುಣಾಚಲ ಸ್ವಾಮಿ ಟೆಂಪಲ್ಗೆ. ಮತ್ತು ನಾನು ಮಲ್ಲಪ್ಪ ಅವರು ನಮ್ಮನ್ನು ಕರೆದು, ಇವರು ನಮ್ಮ ಸಿಸ್ಟರು. ನಾನು ಬಂದಿದ್ದೀನಿ. ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಇನ್ನೂ ಕೆಲವು ಬಾಕಿ ಇದೆ. ಇನ್ನೂ ಒಂದು 7-8 ವಿಗ್ರಹ ಸ್ಥಾಪನೆ ಮಾಡೋವಂಥ ಇದೆ. ಭಕ್ತಾದಿಗಳಲ್ಲಿ ಒಂದು ವಿನಂತಿ, ಎಲ್ಲರೂ ಬಂದು ಕೈ ಜೋಡಿಸಿ ತನ್ನ ಮನವನ್ನು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಭಕ್ತಾದಿಗಳಲ್ಲಿ. ಇಷ್ಟೇ ನಾವು ಕೇಳ್ಕೊಳ್ಳೋದು. ಇನ್ನು ಮುಂದಕ್ಕೆ ಪ್ರತಿ ವರ್ಷ ಇದೇ ಥರ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀಲಿ ಅಂತ ಕೇಳ್ತೀವಿ. ಇವಾಗ ಸದ್ಯದಲ್ಲೇ ಮುಂದಿನ ವರ್ಷಕ್ಕಂತ ಹೋಗ್ತಾ ಇಲ್ಲ, ಇನ್ನು 1-2 ತಿಂಗಳಲ್ಲಿ ಇದು ಮಾಡಬೇಕು ಅಂತ ಮಲ್ಲಪ್ಪಾಜಿ ಅಂದ್ಕೊಂಡಿದ್ದಾರೆ. ಯಾರು ಭಕ್ತಾದಿಗಳೇ ಅಂತಲ್ಲ, ಯಾರು ದಾನಿಗಳಿದ್ದೀರಾ ಅವರಲ್ಲಿ ನಾನು ಕೇಳ್ಕೊತಾ ಇರೋದು ಇಷ್ಟೇ. ಯಾರು ಇಷ್ಟೇ ಕೊಡಬೇಕು ಅಂತ ನಾವು ಹೇಳ್ತಾ ಇಲ್ಲ, ಒತ್ತಡನೂ ಕೂಡ ಆಗ್ತಾ ಇಲ್ಲ. ನಿಮಗೆ ಕೈಲಾದಷ್ಟು ಏನು ಸಹಾಯ ಮಾಡ್ತೀವಿ ಅನ್ನೋದು ಮಲ್ಲಪ್ಪಾಜಿ ಅವ್ರಿಗೆ ಕಾಲ್ ಮಾಡಿ ನೀವು ಅರ್ಪಿಸ್ಬೋದು. ದಯವಿಟ್ಟು ನೋಡಿ, ನಮ್ಮ ದೇವಸ್ಥಾನ ಒಂದ್ಸರಿ ಬಂದು ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಖುಷಿಯಾಗ್ಬಿಡ್ತೀರ. 61 ದೇವರ ಕೃಪೆಗೆ ಪಾತ್ರರಾಗ್ತೀರಾ. ಅರುಣಾಚಲೇಶ್ವರ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಸಹಾಯ ಮಾಡಿದರೆ ಇನ್ನು 7 ಪ್ರತಿಷ್ಠಾಪನೆ ಮಾಡಬೇಕಾಗಿದೆ, ಅದಕ್ಕೆಲ್ಲ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರಸಾದ ದೇವರು ಕೊಟ್ಟಿದ್ದಾರೆ. Mana
ಇನ್ನೂ ಕಾಣಲ್ಲ ವಯಸ್ಸು ಮಲಪ್ಪರ್ಗಾಕ್ ಬಂದಿದೆ ನೋಡಿಲ್ಲ ನೋಡಪ್ಪ. ಅಂತ ಏನು ಕೇಳು ಊಟ ಮಾಡಿದ್ರ ಯಾವುದೇ ಕತೆ ನಾವು ಲೇಟ್ ಆಗಿಬಿಡ್ತದೆ ಅಂದ್ಬಿಟ್ಟು ಈಗ ಲೇಟ್ ಆಗಿದೆ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇತ್ತು.